ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಒನ್ ಫಂಕ್ಷನ್ನು, ಆನ್ ಟು ಫಂಕ್ಷನ್ನು ಮತ್ತು ಬೈಜೆಕ್ಟಿವ್ ಫಂಕ್ಷನ್ನು, ಅದ್ರ ಜೊತೆಗೆ ಇಂಟು ಫಂಕ್ಷನ್ನು, ಮೆನಿ ಒನ್ ಫಂಕ್ಷನ್, ಟೋಟಲ್ 5 ಹೇಳಿದ್ವಿ. ಹೌದಾ? ನೆಕ್ಸ್ಟ್ ನೋಡ್ಕೊಡಿ, ಅದರಲ್ಲಿ 6th ಒನ್ ರಿಯಲ್ ವ್ಯಾಲ್ಯೂ ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಒಂದ್ಸಲ ಡೈರೆಕ್ಟ್ ಆಗಿ ಕೊಡ್ತಾ ಇರ್ತಾರೆ, ಎಫ್ ಇಸ್ ಅ ರಿಯಲ್ ವ್ಯಾಲ್ಯೂ ಫಂಕ್ಷನ್ ದೆನ್ ಅಂತ ಹೇಳಿ. ನೋಡಿ, ರಿಯಲ್ ವ್ಯಾಲ್ಯೂ ಫಂಕ್ಷನ್ ಅಂದ್ರೆ ಡೊಮೈನ್ ಅಂಡ್ ಕೋಡೊಮೈನ್ ಆಫ್ ದ ಫಂಕ್ಷನ್ ಆರ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರ್ಬೇಕು. ಅಂದ್ರೆ ಈ ತರ ತಗೊಂತೀವಿ. ನೋಡಿ, ದ ಫಂಕ್ಷನ್ is said to be the real value function if its domain and codomain are subset of real number ಅಂತ ಹೇಳ್ತೀವಿ. ಆಯ್ತಲ್ಲ? ನೋಡಿ, ಇಲ್ಲಿ ರೇಂಜು ಮತ್ತೆ ಕೋಡೊಮೈನ್, ಹೌದಾ? ಕೋಡೊಮೈನ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ರೇಂಜ್ ಏನಾಗಿರುತ್ತೆ ಅಂದ್ರೆ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗೇ ಆಗುತ್ತೆ. ಆಯ್ತಲ್ಲ? ಅಂದ್ರೆ ಇಲ್ಲಿ ಇನ್ ಜನರಲ್ ಎಫ್ ಫ್ರಮ್ ಆರ್ ಟು ಆರ್ ಅಂತ ಬರಿತೀವಲ್ಲ, ಅದೆಲ್ಲದು ಏನಾಗಿರುತ್ತೆ ಅಂದ್ರೆ ನಮಗೆ ರಿಯಲ್ ವ್ಯಾಲ್ಯೂ ಫಂಕ್ಷನ್ ಆಗಿರುತ್ತೆ. ಆಯ್ತಲ್ಲ? ಇಲ್ಲಿ ಜಸ್ಟ್ ಡೊಮೈನ್ ಕೋಡೊಮೈನ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬರ್ಕೊಂತೀವಿ. ಹೌದಾ? ಇದಾದ್ಮೇಲೆ ನೋಡಿ, ಕಾಂಪೋಸಿಟ್ ಫಂಕ್ಷನ್ ಮಾಡ್ಕೊಂಡಿರ್ತೀವಿ ನಾವು ಪಿ ಯು ಅಲ್ಲಿ. ನೋಡಿ, ಫಸ್ಟ್ ಕಾಂಪೋಸಿಟ್ ಫಂಕ್ಷನ್ ಡಿಫೈನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಕಾಂಪೋಸಿಟ್ ಫಂಕ್ಷನ್ ಯಾವ ತರ ಡಿಫೈನ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ಇಫ್ ಎಫ್ ಫ್ರಮ್ ಎ ಟು ಬಿ ಅಂಡ್ ಜಿ ಫ್ರಮ್ ಬಿ ಟು ಸಿ ಆರ್ ಟೂ ಫಂಕ್ಷನ್ಸ್ ಅಂತ ಹೇಳಿದ್ವಿ ಅಂದ್ರೆ ದೆನ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂಡ್ ಎಫ್ ಆಫ್ ಜಿ ಆಫ್ ಎಕ್ಸ್ ಆರ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ಜಿ ಕಾಂಪೋಸಿಟ್ ಎಫ್ ಆಫ್ ಎಕ್ಸ್ ಅಥವಾ ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ದಟ್ ಈಸ್, ಇಲ್ಲಿ ನೋಡಿ, ಜಿ ಕಾಂಪೋಸಿಟ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಆಕ್ಚುಲಿ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅದೇ ತರ ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀತಿದ್ವಿ. ಹೌದಾ? ನೋಡಿ, ಇಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಎಷ್ಟೊಂದು ಪ್ರಾಬ್ಲಮ್ಸ್ ಸಿಂಪ್ಲಿಫೈ ಮಾಡ್ಕೊಂಡಿರ್ತೀವಿ. ಹೌದಾ? ಕಾಂಪೋಸಿಟ್ ಫಂಕ್ಷನ್ಸ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ನಾವು ಇನ್ವರ್ಸ್ ಆಫ್ ಎನ್ ಎಲಿಮೆಂಟ್ ತಗೊಂಡಿರ್ತೀವಿ. ನೆಕ್ಸ್ಟ್ ಇನ್ವರ್ಸ್ ಫಂಕ್ಷನ್ ತಗೊಂಡಿರ್ತೀವಿ. ಹೌದಾ? ನೋಡಿ, ಇನ್ವರ್ಸ್ ಆಫ್ ಎನ್ ಎಲಿಮೆಂಟಿಗೂ ಇನ್ವರ್ಸ್ ಫಂಕ್ಷನ್ನಿಗೂ ಡಿಫರೆನ್ಸ್ ಇದೆ. ಹೌದಾ? ಇನ್ವರ್ಸ್ ಆಫ್ ಎನ್ ಎಲಿಮೆಂಟಿಗೆ ಬರ್ಕೋಬೇಕಂದ್ರೆ ಅದು ಕೋಡೊಮೈನ್ ಅಲ್ಲಿರೋ ಎಲಿಮೆಂಟಿಗೆ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಹೌದಾ? ಅಂದ್ರೆ ಈಗ ಯಾವ್ದಾದ್ರು ಒಂದು ಈ ತರ ತಗೊಂಡಿದ್ವಿ ಅಂದ್ರೆ ಒಂದು ಫಂಕ್ಷನ್ ನೋಡಿ, ಇಲ್ಲಿ ಎ ಬಿ ಸಿ ಡಿ ಇರುತ್ತೆ ಅಂದ್ಕೊಳ್ಳಿ. ಇದು ಸೆಟ್ ಎ, ಇದು 1 2 3 4 ಇದೆ ಅಂದ್ಕೊಳ್ಳಿ, ಸೆಟ್ ಬಿ. ಹೌದಾ? ನೋಡಿ, ಫಂಕ್ಷನ್ ಎಫ್ ಅಂತ ತಗೊಂತೀನಿ. ಈಗ ಎ ಇಂದ 1ಗೆ, ಬಿ ಇಂದ 2ಗೆ, ಸಿ ಇಂದನು 2ಗೆ, ಡಿ ಇಂದ 3ಗೆ ಇತ್ತು ಅಂದ್ರೆ ಇನ್ವರ್ಸ್ ಆಫ್ ಎನ್ ಎಲಿಮೆಂಟ್ ಯಾವ್ದ್ರಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಕೋಡೊಮೈನ್ ಅಲ್ಲಿ ಇರುತ್ತಲ್ಲ ಆ ಎಲಿಮೆಂಟ್ಸ್. ಈಗ ಅಂದ್ರೆ ಇದು ನೋಡಿ, ಎಫ್ ಇನ್ವರ್ಸ್ ಆಫ್ ಎನ್ 1 ಅಂತ ಹೇಳಿದ್ರೆ is a set containing all ಪ್ರೀ ಇಮೇಜಸ್ ಆಫ್ 1 ಅಂತ ಹೇಳ್ತೀವಿ. ಅಂದ್ರೆ 1 ಇಂದ ಪ್ರೀ ಇಮೇಜ್ ಎ ಇದೆ ತಾನೆ, ಯಾಕೆ ಎ ಅಷ್ಟೇ ಬರುತ್ತೆ.
ಅದೇ ಎಫ್ ಇನ್ವರ್ಸ್ ಆಫ್ 2 ಅಂದ್ರೆ 2ಗೆ 2 ಇದೆ ಅಲ್ಲ, ಬಿ ಮತ್ತೆ ಸಿ, ಬಿ ಕಾಮ ಸಿ ಬರುತ್ತೆ. ಎಫ್ ಇನ್ವರ್ಸ್ ಆಫ್ 3 ಅಂದ್ರೆ ಡಿ ಬರುತ್ತೆ. ನೋಡಿ ಎಫ್ ಇನ್ವರ್ಸ್ ಆಫ್ 4ಗೆ ಯಾವುದು ಪ್ರೀ ಇಮೇಜ್ ಇಲ್ಲ ಅಂದ್ರೆ ಅಲ್ಲಿ ನಲ್ ಸೆಟ್ ಬರ್ಕೊಂತೀವಿ ಅಷ್ಟೇ. ಹೌದಾ, ನೋಡೋದಕ್ಕೆ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಿದು. ಎಫ್ ಇನ್ವರ್ಸ್ ಆಫ್ 1, ಎಫ್ ಇನ್ವರ್ಸ್ ಆಫ್ 2 ಈ ತರ ಬರ್ಕೊಂತೀವಿ. ಹೌದಾ, ಹಾಗೆ ನೋಡಿ ಇಲ್ಲಿ ಯಾವ ತರ ಡಿಫೈನ್ ಮಾಡಿರ್ತೀವಿ ಅಂದ್ರೆ, ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಎ ಫಂಕ್ಷನ್ ಆಗಿತ್ತು ಅಂದ್ರೆ, ಅಂಡ್ ಯಾವ್ದಾದ್ರು ಒಂದು ಎಲಿಮೆಂಟ್ ಎಕ್ಸ್ ಬಿಲಾಂಗ್ಸ್ ಟು ಕೋಡೊಮೈನ್ ತಗೊಂಡ್ವಿ ಅಂದ್ರೆ, ದೆನ್ ಇನ್ವರ್ಸ್ ಆಫ್ ಅನ್ ಎಲಿಮೆಂಟ್ ಎಕ್ಸ್, ಇನ್ವರ್ಸ್ ಆಫ್ ಅನ್ ಎಲಿಮೆಂಟ್ ಎಕ್ಸ್ ನ ಏನಂತ ಹೇಳ್ತೀವಿ ಅಂದ್ರೆ ಇಸ್ ಅ ಸೆಟ್ containing pre-image of x ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಅಂದ್ರೆ ಸೆಟ್ ಕಂಟೈನಿಂಗ್ ಪ್ರೀ ಇಮೇಜ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕಿದು. ನೋಡಿ ಇಲ್ಲಿ ಇದ್ರೊಳಗೆ ಒಂದೆರಡು ನೋಟ್ ಗೊತ್ತಿರಲಿ, ಇದನ್ನ ಯೂಸ್ ಮಾಡ್ಕೊಂತೀವಿ ನೋಡಿ. ನೋಟ್ ಫಸ್ಟ್ ಒನ್, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇತ್ತು ಅಂದ್ರೆ ದಟ್ ಇಂಪ್ಲೈಸ್, ನೋಡಿ ಆಕ್ಚುಲಿ ಎಕ್ಸ್ ಗೆ 3 ವ್ಯಾಲ್ಯೂಸ್ ಬರೀಬೇಕು. ಒಂದಂತೂ ಎಕ್ಸ್ ಇಸ್ ಈಕ್ವಲ್ ಟು ಎ ಬರ್ಕೊಂಡ್ಬಿಡ್ತೀವಿ, ಅದು ನೋಡಿ ಇಲ್ಲಿ 3 ವ್ಯಾಲ್ಯೂಸ್ ಬರುತ್ತೆ. ಒಂದ್ ವ್ಯಾಲ್ಯೂ ರಿಯಲ್ ನಂಬರ್ ಇದೆ, ಎ ಅನ್ನೋದು ರಿಯಲ್ ನಂಬರ್ ಅನ್ಕೊಂಡೆ ಅಂದ್ರೆ ಒಂದೇ ಒಂದು ವ್ಯಾಲ್ಯೂ ರಿಯಲ್ ನಂಬರ್ ಬರುತ್ತೆ, ಇನ್ನೆರಡು ಕಾಂಪ್ಲೆಕ್ಸ್ ನಂಬರ್ಸ್ ಬರುತ್ತೆ. ಅದಕ್ಕೆ ಗೊತ್ತಿರ್ಬೇಕು ನೋಡಿ. ಆಕ್ಚುಲಿ ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಹೇಳಿದ್ವಿ, ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಅಲ್ಲಿ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಹೇಳಿರ್ತೀವಿ. ಹೌದಾ, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಇತ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ಸ್ ಗೆ 1 ಒಮೆಗಾ ಒಮೆಗಾ ಸ್ಕ್ವೇರ್ ಬರ್ಕೊಂಡು ಹೋಗ್ತೀವಿ ತಾನೆ. ಅದೇ ತರ ಇಲ್ಲಿ ಜನರಲ್ ಕೇಸು ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಎ ಕ್ಯೂಬ್ ಇತ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಎ ಒಮೆಗಾ ಸ್ಕ್ವೇರ್ ಅಂತ ಹೇಳ್ತೀವಿ. ಹೌದಾ, ವೇರ್ ಎ ಒಮೆಗಾ ಅಂಡ್ ಎ ಒಮೆಗಾ ಸ್ಕ್ವೇರ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರುತ್ತೆ. ಹೌದಾ, ನೋಡಿ ವೇರ್ ಎ ಒಮೆಗಾ ಅಂಡ್ ಎ ಒಮೆಗಾ ಸ್ಕ್ವೇರ್ ಬಿಲಾಂಗ್ಸ್ ಟು ಸಿ, ಸಿ ಅಂದ್ರೆ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ತಗೊಂತೀವಿ ಅಷ್ಟೇ. ಹೌದಾ, ಯಾವ ತರ ಇದೊಂದು ಗೊತ್ತಿರಲಿ. ಎಕ್ಸ್ ಪವರ್ 4 ಇಸ್ ಈಕ್ವಲ್ ಎ ಪವರ್ 4 ಇದ್ರೆ ಇದಕ್ಕೆ ಆಕ್ಚುಲಿ 4 ರೂಟ್ಸ್ ಬರುತ್ತೆ. ಯಾವ್ದಾದ್ರು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಎ ಮತ್ತೆ ಮೈನಸ್ ಎ ಜೊತೆಗೆ ಎ ಐ ಮತ್ತೆ ಮೈನಸ್ ಎ ಐ ಬರುತ್ತೆ ಅಷ್ಟೇ. ಹೌದಾ, ಇಲ್ಲೂ ಅಷ್ಟೇ ಎ ಐ ಅಂಡ್ ಮೈನಸ್ ಎ ಐ ಆರ್ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರುತ್ತೆ ಅಷ್ಟೇ. ಆಯ್ತಲ್ಲ, ಇದು ನೋಡಿ ಇಷ್ಟು ಗೊತ್ತಿರ್ಬೇಕಿದು. ನೆಕ್ಸ್ಟ್ ನೋಡಿ ಇನ್ವರ್ಸ್ ಆಫ್ ಫಂಕ್ಷನ್ ಹೇಳ್ತೀವಿ. ಇನ್ವರ್ಸ್ ಆಫ್ ಅ ಫಂಕ್ಷನ್. ಹೌದಾ, ನೋಡಿ ಇಲ್ಲಿ ಏನ್ ಹೇಳಿರ್ತೀವಿ ಅಂದ್ರೆ ಇಂಪಾರ್ಟೆಂಟ್, ಇನ್ವರ್ಸ್ ಆಫ್ ಅ ಫಂಕ್ಷನ್ ಎಕ್ಸಿಸ್ಟ್ if f is ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಬೈಜೆಕ್ಟಿವ್ ಅಂದ್ರೆ ಬೋತ್ 1 1 and on 2. ಹೌದಾ, ನೋಡಿ ಇನ್ವರ್ಸ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಇಫ್ ಎಫ್ ಇಸ್ ಬೈಜೆಕ್ಟಿವ್ ಅಥವಾ ಬೋತ್ 1 1 and on 2 ಅಂತ ಹೇಳಿರ್ತೀವಿ. ಗೊತ್ತಿರ್ಬೇಕು ನಮಗೆ ಇದನ್ನು. ಜೊತೆ ನೋಡಿ ಇಲ್ಲಿ ಇನ್ನು ಏನೇನು ಐಡಿಯಾ ಹೇಳಿರ್ತೀವಿ ಅಂದ್ರೆ, ನೋಟ್ ಫಸ್ಟ್ ಒನ್, ಇಫ್ ಇನ್ವರ್ಸ್ ಆಫ್ ಫಂಕ್ಷನ್ ಎಕ್ಸಿಸ್ಟ್ ಆಯ್ತು ಅಂದ್ರೆ ದೆನ್ ಫಂಕ್ಷನ್ ಇಸ್ ಕಾಲ್ಡ್ ಇನ್ವರ್ಟಬಲ್ ಫಂಕ್ಷನ್ ಅಂತ ಹೇಳಿದ್ವಿ. ಹೌದಾ, ನೋಡಿ ಯಾವ್ದಾದ್ರು ಒಂದು ಫಂಕ್ಷನ್ ಇನ್ವರ್ಟಬಲ್ ಅಂತ ಹೇಳ್ಬೇಕು ಅಂದ್ರೆ ಅದಕ್ಕೆ ಏನಾಗಿರ್ಬೇಕು ಅಂದ್ರೆ ಇನ್ವರ್ಸ್ ಆಫ್ ಅ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು. ಹೌದಾ, ಸೆಕೆಂಡ್ ಒನ್, ಇಫ್ ಜಿ ಇಸ್ ದ ಇನ್ವರ್ಸ್ ಆಫ್ ಎಫ್ ಆಗಿತ್ತು ಅಂದ್ರೆ ದೆನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಎಫ್ ಕಾಂಪೋಸಿಟ್ ಜಿನು ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ ಅಂಡ್ ಜಿ ಕಾಂಪೋಸಿಟ್ ಎಫ್ ಏನಾಗಿರುತ್ತೆ ಐಡೆಂಟಿಟಿ ಫಂಕ್ಷನ್. ಹೌದಾ, ಎಫ್ ಕಾಂಪೋಸಿಟ್ ಜಿ ಮತ್ತೆ ಜಿ ಕಾಂಪೋಸಿಟ್ ಎಫ್ ಯಾವಾಗ್ಲೂ ಏನಾಗಿರುತ್ತೆ ಅಂತ ಹೇಳಿದ್ವಿ
ಐಡೆಂಟಿಟಿ ಫಂಕ್ಷನ್. ಇದನ್ನ ನಾವು ಆಲ್ರೆಡಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 5 ಮಾರ್ಕ್ಸ್ ಕ್ವಶನ್ಸ್ ಮಾಡ್ಕೊಂಡಿರ್ತೇವೆ ಪಿ ಯು ಅಲ್ಲಿ. ಯಾವ ತರ ಅಂತ ಹೇಳಿದ್ರೆ, ಪ್ರೂವ್ ದಟ್ ಫಂಕ್ಷನ್ ಈಸ್ ಇನ್ವರ್ಟಬಲ್ ಅಂತ ಹೇಳಿದ್ರು ಅಂದ್ರೆ ಎಫ್ ಕಾಂಪೋಸಿಟ್ ಜಿ ನ ಐಡೆಂಟಿಟಿ ಮತ್ತೆ ಜಿ ಕಾಂಪೋಸಿಟ್ ಎಫ್ ನ ಐಡೆಂಟಿಟಿ ಅಂತ ಪ್ರೂವ್ ಮಾಡ್ಕೊಂಡಿರ್ತೀವಿ. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಎಕ್ಸ್ ಅಷ್ಟೇ ಅಲ್ಲಿ, ಹೌದಾ? ಅದನ್ನ ಪ್ರೂವ್ ಮಾಡ್ಕೊಂತಾ ಇರ್ತೀವಿ ಅಷ್ಟೇ. ಸೇಮ್ ಐಡಿಯಾನ ಇಲ್ಲಿ ಅಪ್ಲೈ ಮಾಡ್ಕೊಂತೀವಿ ಅಷ್ಟೇ. ಆಯ್ತಲ್ಲ ಇಲ್ಲಿ ನೋಡಿ, ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಿಮಗೆ. ಆಲ್ರೆಡಿ ಈ ತರದ ಪ್ರಾಬ್ಲಮ್ಸ್ ನಾವು ಪಿ ಯು ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನೋಡಿ, ಆಲ್ಜಿಬ್ರಾ ಆಫ್ ಎ ಫಂಕ್ಷನ್. ನೋಡಿ, ಆಲ್ಜಿಬ್ರಾ ಆಫ್ ಎ ಫಂಕ್ಷನ್ ಗೊತ್ತಿರಬೇಕು. ನೋಡಿ, ಆಲ್ಜಿಬ್ರಾ ಆಫ್ ಎ ಫಂಕ್ಷನ್ ಒಳಗೆ ಏನೇನು ಹೇಳಿರ್ತೀವಿ ಅಂದ್ರೆ, ಇಫ್ ಎಫ್ ಅಂಡ್ ಜಿ ಆರ್ ಟೂ ಫಂಕ್ಷನ್ಸ್ ಅಂತ ಹೇಳಿದ್ವಿ ಅಂದ್ರೆ, ದೆನ್ ಫಸ್ಟ್ ಒನ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಹೌದಾ? ಎಡಿಷನ್ ಇತ್ತು ಅಂದ್ರೆ ಎರಡನ್ನ ಸಪರೇಟ್ ಆಗಿ ಈ ತರ ಆಡ್ ಮಾಡ್ತೀವಿ. ಸೆಕೆಂಡ್ ಒನ್ ಎಫ್ ಮೈನಸ್ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಬರಿತೀವಿ. ಥರ್ಡ್ ಒನ್ ಎಫ್ ಇಂಟು ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಬರಿತೀವಿ. ಫೋರ್ತ್ ಒನ್ ಎಫ್ ಬೈ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಬರ್ಕೊಂತೀವಿ, ವೇರ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಹೌದಾ? ಡಿನಾಮಿನೇಟರ್ ಏನೇ ಬಂದ್ರು ನಾಟ್ ಈಕ್ವಲ್ ಟು 0 ಬರಿತಾ ಇದ್ವಿ, ಹೌದಾ? ನೋಡಿ, 4 ಪಾಯಿಂಟ್ ಇಂಪಾರ್ಟೆಂಟ್ ನಮಗೆ. ಅಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಆಫ್ ಟೂ ಫಂಕ್ಷನ್ಸ್ ಇದು, ಹೌದಾ? ನೆಕ್ಸ್ಟ್ ಕಾಂಪೋಸಿಟ್ ಫಂಕ್ಷನ್ಗೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಇಲ್ಲಿ, ಹೌದಾ? ಮತ್ತೆ ನೋಡಿ, ಇದಕ್ಕೂ ಕಾಂಪೋಸಿಟ್ ಫಂಕ್ಷನ್ಗೂ ಡಿಫ್ರೆನ್ಸ್ ಇದೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಟೂ ಫಂಕ್ಷನ್ಸ್. ಕಾಂಪೋಸಿಟ್ ಫಂಕ್ಷನ್ಸ್ ಅಂದ್ರೆ ಎರಡು ಫಂಕ್ಷನ್ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ, ಹೌದಾ? ಅದಕ್ಕೆ ಎರಡು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ, ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಹೇಳ್ತಲ್ಲ, ಇದು ಆಲ್ಜಿಬ್ರಾ ಆಫ್ ಎ ಫಂಕ್ಷನ್ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಆಕ್ಚುಲಿ ಇದನ್ನ ನೋಟ್ ಗೊತ್ತಿರ್ಬೇಕಿದು. ಡೊಮೈನ್ ಮತ್ತೆ ರೇಂಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ ನಾವು. ನೋಡಿ, ಇಫ್ D1 and D2 are the domain of f of x and g of x ಆಗಿತ್ತು ಅಂದ್ರೆ, then first one, domain of f of x plus g of x is D1 ಇಂಟರ್ಸೆಕ್ಷನ್ D2 ಅಂತ ಹೇಳ್ತೀವಿ. ನೋಡಿ, ಅದೇ ನಮಗೆ ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಯಾವುದೇ ಇದ್ರು ಇಂಟರ್ಸೆಕ್ಷನ್ ಬರ್ಕೊಂತೀವಿ. ಅಂದ್ರೆ ಎರಡನೇದು ನೋಡಿ, ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಏನ್ ಬರೀತೀವಿ ಅಂದ್ರೆ D1 ಇಂಟರ್ಸೆಕ್ಷನ್ D2 ಇರುತ್ತೆ. ಥರ್ಡ್ ಒನ್, ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ರಾಡಕ್ಟ್ ಇದ್ರು ಈಸ್ D1 ಇಂಟರ್ಸೆಕ್ಷನ್ D2 ಬರೀತೀವಿ. ಫೋರ್ತ್ ಒಂದು ನೋಡಿ, ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಈಸ್, ಇಲ್ಲೂ ನಾವು D1 ಇಂಟರ್ಸೆಕ್ಷನ್ D2 ಬರ್ತೀವಿ. ಆದ್ರೆ ಇದರೊಳಗೆ ಯಾವ್ದನ್ನ ರಿಮೂವ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ ಯಾವಾಗ 0 ಆಗುತ್ತಲ್ಲ ಆ ಎಲಿಮೆಂಟ್ಸ್ನೆಲ್ಲ ರಿಮೂವ್ ಮಾಡ್ಕೋಬೇಕಷ್ಟೆ, ಆಯ್ತಲ್ಲ? ಅಂದ್ರೆ ನೋಡಿ, ಇದು ಡೊಮೈನ್ ಇದು. ಅದೇ ನಮಗೆ ಏನಾದ್ರು ರೇಂಜ್ ಇತ್ತು ಅಂದ್ರೆ ಯೂನಿಯನ್ ಬರ್ಕೊಂಡು ಹೋಗ್ತೀವಿ ಅಷ್ಟೇ, ಆಯ್ತಲ್ಲ? ಅದಕ್ಕೆ ನೋಡಿ, ಡೊಮೈನ್ ಇಂದ ಒಂದು ಐಡಿಯಾ ಗೊತ್ತಿರಲಿ, ಯೂಸ್ ಮಾಡ್ಕೊಂತೀವಿ ನಾವು. ಮತ್ ನೋಡಿ, ಆಕ್ಚುಲಿ ಇದನ್ನು ನಾವು ಫಸ್ಟ್ ಪಿ ಯು ಸಿ ಅಲ್ಲೇ ಮಾಡ್ಕೊಂಡಿರ್ತೀವಿ, ಗೊತ್ತಿರ್ಬೇಕು. ಡೊಮೈನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಐಡಿಯಾ ಹೇಳಿರ್ತೀವಿ ನಾವು ಫಸ್ಟ್ ಪಿ ಯು ಸಿ ಅಲ್ಲಿ. ವೇವ್ ಕರ್ವ್ ಮೆಥಡ್ ಗೊತ್ತಿರಬೇಕು, ಸ್ವಲ್ಪ ಯೂಸ್ ಮಾಡ್ಕೊಂತೀವಿ. ಅದನ್ನು ನೋಡ್ಕೊಳ್ಳಿ ಜಸ್ಟ್.
ನೋಡಿ ವೇವ್ ಕರ್ವ್ ಮೆಥಡ್ ಅಲ್ಲಿ ಇನ್ಇಕ್ವಾಲಿಟೀಸ್ ವ್ಯಾಲ್ಯೂಸ್ ನ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಇಲ್ಲೊಂದಿಷ್ಟು ಐಡಿಯಾಸ್ ನ ಯೂಸ್ ಮಾಡ್ಕೊಂತೀನಿ ಅಷ್ಟೇ. ಎಕ್ಸಾಂಪಲ್ ಗೊತ್ತಿರಲಿ ಇದು. ಫಸ್ಟ್ ಒನ್ ಏನಾದ್ರು ಈ ತರ ಇತ್ತು ಅನ್ಕೊಳ್ಳಿ, x minus 1 into x minus 2 into x minus 3 is greater than or equal to 0. ನೋಡಿ ವೇವ್ ಕರ್ವ್ ಮೆಥಡ್ ಅಪ್ಲೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ 0ನೇ ಇರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಥವಾ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಗ್ರೇಟರ್ ದೆನ್ 0, ಲೆಸ್ ದೆನ್ 0, ಈ ತರ ಏನ್ ಬೇಕಾದ್ರೂ ಇರ್ಬೋದು. ಜೊತೆಗೆ ಫ್ಯಾಕ್ಟರ್ಸ್ ಇಂದು ಡಿಗ್ರಿ ಇದೆ ಅಲ್ಲ, ಆಡ್ ನಂಬರ್ಸ್ ಇರಬೇಕು. ಅಂದ್ರೆ ನೋಡಿ ಇವೆಲ್ಲದದ್ದು ಪವರ್ ಏನಾಗಿದೆ 1 ಒಂದು ಆಡ್ ನಂಬರ್ ತಾನೆ. ಈ ತರ ಪವರ್ ಎಲ್ಲದ್ರದ್ದು ಏನಾಗಿರ್ಬೇಕು ಅಂದ್ರೆ ನಮಗೆ ಆಡ್ ನಂಬರ್ಸ್ ಇರ್ಬೇಕು. ಈ ತರ ಇತ್ತು ಅಂದ್ರೆ ಇದನ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂದ್ರೆ ಫಸ್ಟ್ ನಾವು 3 ಫ್ಯಾಕ್ಟರ್ಸ್ ನ ಈಕ್ವಲ್ ಟು 0 ಅನ್ಕೊಂಡ್ಬಿಟ್ಟು ನಂಬರ್ ಲೈನ್ ಬರ್ಕೋಬೇಕು. ಅಂದ್ರೆ ಎಕ್ಸ್ ಮೈನಸ್ 1 0 ಅನ್ಕೊಂಡೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಆಗ್ಬಿಡುತ್ತಾನೆ. ಅದಕ್ಕೆ ನಂಬರ್ ಲೈನ್ ಅಲ್ಲಿ 1 ಬರ್ಕೊಂತೀನಿ. ಅದೇ ತರ ಎಕ್ಸ್ ಮೈನಸ್ 2 0 ಅನ್ಕೊಂಡ್ವಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಆಗುತ್ತೆ. ಎಕ್ಸ್ ಮೈನಸ್ 3 0 ಅನ್ಕೊಂಡ್ವಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಹೌದಾ? ಅದನ್ನೆಲ್ಲ ನಂಬರ್ ಲೈನ್ ಅಲ್ಲಿ ಬರ್ಕೊಳೋದು ಈ ತರ 2 3. ಹೌದಾ? ನೋಡಿ ಹಾಗಾದ್ರೆ ಕಂಪ್ಲೀಟ್ ನಂಬರ್ ಲೈನ್ ನ 4 ಪಾರ್ಟ್ ಮಾಡ್ತಾ ಇದೆ. ಹೌದಾ? ನೋಡಿ ಕಂಪ್ಲೀಟ್ ನಂಬರ್ ಲೈನ್ ಅಲ್ಲಿ 4 ಪಾರ್ಟ್ ಮಾಡ್ತಾ ಇದೆ. ಇದೊಂದು ಪಾರ್ಟ್, ಈ ಸೆಕೆಂಡ್, ಥರ್ಡ್, ನೆಕ್ಸ್ಟ್ ಉಳಿದಿರೋದೆಲ್ಲ 4. ಹೌದಾ? ಟೋಟಲ್ 4 ಪಾರ್ಟ್ಸ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಎಕ್ಸಿಗೆ 0 ವ್ಯಾಲ್ಯೂ ತಗೊಳೋದು. ಒಟ್ಟು ಇಲ್ಲಿ ಇರುತ್ತಲ್ಲ ಈ ವ್ಯಾಲ್ಯೂ ಬಿಟ್ಟು ಬೇರೆ ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು. 1 2 3 ಬಿಟ್ಟು ಯಾವ್ದಾದ್ರು ತಗೋಬಹುದು. ಈಗ ನೋಡಿ 0 ತಗೊಂಡೆ ಅನ್ಕೊಳ್ಳಿ, ಎಕ್ಸ್ ಈಕ್ವಲ್ 0 ಅನ್ಕೊಂಡೆ ಅಂದ್ರೆ ಇದೇನಾಗತ್ತೆ ಅಂದ್ರೆ 0 ಮೈನಸ್ 1 ಅಂದ್ರೆ -1, 0 ಮೈನಸ್ 2 ಅಂದ್ರೆ -2, 0 ಮೈನಸ್ 3 ಅಂದ್ರೆ -3, -1 ಇಂಟು -2 ಇಂಟು -3 ಅಂದ್ರೆ -6 ಬಂತು. ಹೌದಾ? ನೋಡಿ ಅಂದ್ರೆ ನೆಗೆಟಿವ್ ಬರ್ತಿದೆ ತಾನೆ. ಈಗ ಎಲ್ಲಿ 0 ಬರುತ್ತೆ ಅಂತ ನೋಡೋದು. ನೋಡಿ 0 ಇಲ್ಲಿ ಬರುತ್ತೆ. ಹೌದಾ? ಇಲ್ಲೆಲ್ಲೋ ಬರುತ್ತೆ. ಅದಕ್ಕೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ ಅಂತ ತಗೊಳೋದು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗ್ತಾ ಬರುತ್ತೆ. ಅಂದ್ರೆ ಇಲ್ಲಿ ಮೈನಸ್ ಇದೆ ತಾನೆ, ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು ಅಂದ್ರೆ ಪ್ಲಸ್, ನೆಕ್ಸ್ಟ್ ಇಲ್ಲಿ ಮೈನಸ್, ನೆಕ್ಸ್ಟ್ ಪ್ಲಸ್. ಹೌದಾ? ಈ ತರ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ತರ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗ್ತಾ ಬರುತ್ತೆ ಅಷ್ಟೇ. ಹೌದಾ? ನೋಡಿ ದಟ್ ಇಂಪ್ಲೈಸ್ ಡೈರೆಕ್ಟ್ ಆಗಿ ಎಕ್ಸ್ ಬಿಲಾಂಗ್ಸ್ ಟು ಏನ್ ಬರಿತೀವಿ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ ತಾನೆ ಇಲ್ಲಿ. ನೋಡಿ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ ಅಂದ್ರೆ ಪಾಸಿಟಿವ್ ಇರುತ್ತೆ ಅಂತ ಹೇಳಿ. ಹೌದಾ? ಅಂದ್ರೆ ಎಲ್ಲೆಲ್ಲಿ ಪಾಸಿಟಿವ್ ಇದೆ ಆ ಇಂಟರ್ವಲ್ ಬರಿಬೇಕು. ಮತ್ ನೋಡಿ ಈಕ್ವಲ್ ಟು ಇತ್ತು ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಬರಿಬೇಕು. ಅಂದ್ರೆ ಈಗ ಪಾಸಿಟಿವ್ ಇಲ್ಲಿದೆ ತಾನೆ, ಇದು ಎಲ್ಲಿಂದ ಎಲ್ಲಿ ತನಕ ಇರೋದು 1,2, ಅದಕ್ಕೆ 1,2. ನೆಕ್ಸ್ಟ್ ಇನ್ನೊಂದ್ ಕಡೆನೂ ಪಾಸಿಟಿವ್ ಇದೆ 3 ಇಂದ ಇನ್ಫಿನಿಟಿ ತನಕ ತಾನೆ, ಅದಕ್ಕೆ 3 to ಇನ್ಫಿನಿಟಿ. ಯಾವಾಗ್ಲೂ ಯೂನಿಯನ್ ಇಂದ ಜಾಯಿನ್ ಮಾಡ್ತೀವಿ. ಇದು ವ್ಯಾಲ್ಯೂ ಆಗಿರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಈಗ ಸೇಮ್ ಐಡಿಯಾ ಎರಡನೇದಕ್ಕೆ ಇನ್ನೊಂದು 2 ಎಕ್ಸಾಂಪಲ್ ತಗೋತೀನಿ, ಅವಾಗ ಬರುತ್ತೆ. ನೋಡಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಈ ತರ ಇತ್ತು ಅನ್ಕೊಳ್ಳಿ. x minus 2 whole square into x minus 3 into x plus 1 is less than or equal to 0 ಇತ್ತು ಅನ್ಕೊಳ್ಳಿ. ನೋಡಿ ಇದನ್ನ ಕೇರ್ಫುಲ್ ಆಗಿ ಮಾಡಬೇಕು. ಫಸ್ಟ್ ನಾವು ವೇವ್ ಕರ್ವ್ ಮೆಥಡ್ ನ ಅಪ್ಲೈ ಮಾಡಬೇಕು ಅಂದ್ರೆ ಒಂದ್ ಏನ್ ಹೇಳಿದೀವಿ ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಐಡಿಯಾ ಏನ್ ಹೇಳಿದ್ವಿ ಅಂದ್ರೆ ಪವರ್ ಯಾವಾಗ್ಲೂ ಆಡ್ ಇರಬೇಕು. ಹೌದಾ? ನೋಡಿ ಇದ್ರದ್ದು ಈವನ್ ಇದೆ ತಾನೆ. ಹೌದಾ? ಅದಕ್ಕೆ ಇದನ್ನ ಕನ್ಸಿಡರ್ ಮಾಡಬಾರ್ದು, ಉಳಿದಿರೋದನ್ನ ನೋಡ್ಕೋಬೇಕು. ಅಂದ್ರೆ ಈಗ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ ಹೇಳಿದೆ ಅಂದ್ರೆ ನಂಬರ್ ಲೈನ್ ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಅನ್ಕೊಂಡ್ವಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಬರುತ್ತೆ. ಅಂದ್ರೆ ಇಲ್ಲಿಗ ಟೋಟಲ್ ಇಷ್ಟು ಪಾರ್ಟ್ ಮಾಡುತ್ತಲ್ಲ. ನೋಡಿ ಆಕ್ಚುಲಿ ಇನ್ನೊಂದಿದೆ, ಎಕ್ಸ್ ಮೈನಸ್ 2 ನ 0 ತಗೊಂಡ್ವಿ ಅಂದ್ರೆ 2 ಬರುತ್ತೆ. ಈ 2 ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕೋ ಬೇಡ ಅಂತೇಳಿ ನೆಕ್ಸ್ಟ್ ಗೊತ್ತಾಗತ್ತೆ. ಒಟ್ಟು ಇಂಟರ್ವಲ್ ಬರ್ಕೋಬೇಕಾದ್ರೆ
ಇಷ್ಟೇ ಬರೋದು. ಒಟ್ಟು ಟೋಟಲ್ 3 ಪಾರ್ಟ್ಸ್ ಆಯ್ತು ಇಲ್ಲಿ, ಹೌದಾ? ಈ ನೋಡಿ ನೆಕ್ಸ್ಟ್ ಸೇಮ್ -1 2 3 ಬಿಟ್ಟು ಬೇರೆ ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು. ಇದು ನೋಡಿ 0 ಏನಾದ್ರು ತಗೊಂಡೆ ಅಂದ್ರೆ 0 - 2 ಹೋಲ್ ಸ್ಕ್ವೇರ್ ಅಂದ್ರೆ 4 ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ಬಿಟ್ಬಿಡ್ತೀವಿ. 0 - 3 ಅಂದ್ರೆ -3. 0 + 1 ಅಂತ ಹೇಳಿದ್ರೆ 1. 1 × -3 ಅಂತ ಹೇಳಿದ್ರೆ -3 ಬರ್ತಾ ಇದೆ, ಹೌದಾ? ಅದಕ್ಕೆ 0 ಇಲ್ಲಿ ಬರುತ್ತೆ ತಾನೆ, ಈ ಇಂಟರ್ವಲ್ ಅಲ್ಲಿ 0 ಬರುತ್ತೆ. ಅದಕ್ಕೆ ಅಲ್ಲಿ ನೆಗೆಟಿವ್ ಬರ್ತಿದಲ್ಲ, ಅದಕ್ಕೆ ಇಲ್ಲಿ ಮೈನಸ್ ಬರ್ಕೊಂತೀವಿ. ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡೋದು. ಇಲ್ಲಿ ಪಾಸಿಟಿವ್, ಇಲ್ಲೂ ಪಾಸಿಟಿವ್, ಯಾಕಂದ್ರೆ ಮೈನಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಬರ್ಬೇಕು, ಹೌದಾ? ನೋಡಿ ನಮಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳಿದಾರೆ, ಹೌದಾ? ನೋಡಿ ಹಾಗಾದ್ರೆ ಈಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ನೆಗೆಟಿವ್ ಇಲ್ಲಿ ಬರುತ್ತಲ್ಲ, therefore x belongs to -1, 3 ಅಂತ ಹೇಳ್ತೀವಿ. ಯಾಕಂದ್ರೆ ಆರ್ ಈಕ್ವಲ್ ಟು ಇದೆ, ಅದಕ್ಕೆ ಎರಡನ್ನು ಇನ್ಕ್ಲೂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ನೋಡಿ 2 ನ ಇನ್ಕ್ಲೂಡ್ ಮಾಡಬೇಕೋ ಬೇಡ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ 2 ಬರ್ಕೊಂಡೆ ಅಂದ್ರೆ ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ ಅಂದ್ರೆ x ಗೆ ಏನಾದ್ರು 2 ಬರ್ಕೊಂಡೆ ಅಂದ್ರೆ 2 - 2 ಆಗ್ಬಿಟ್ಟು 0 × ಎನಿ ನಂಬರ್ 0 ಆಗ್ಬಿಡುತ್ತಾನೆ. ಇಲ್ಲಿ 0 ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಈಕ್ವಲ್ ಟುನು ಇದೆ. ಅದಕ್ಕೆ ಈಕ್ವಲ್ ಟು 0 ಇರೋ ಕಾರಣ 2 ನ ಇನ್ಕ್ಲೂಡ್ ಮಾಡಬೇಕು. ಅಕಸ್ಮಾತ್ ಸೇಮ್ ಪ್ರಾಬ್ಲಮ್ ನಮಗೇನಾದ್ರು ಇಲ್ಲಿ ಬರೀ ಲೆಸ್ ದ್ಯಾನ್ 0 ಇತ್ತು ಅಂದ್ರೆ ಅವಾಗ ಇಲ್ಲಿ 2 ಇನ್ಕ್ಲೂಡ್ ಮಾಡಕ್ ಬರಲ್ಲ. ಯಾಕಂದ್ರೆ 2 ಬರ್ಕೊಂಡ ತಕ್ಷಣ ಈಕ್ವಲ್ ಟು 0 ಆಗ್ಬಿಡುತ್ತಾನೆ. ಅವಾಗ ಅದನ್ನ ರಿಮೂವ್ ಮಾಡ್ಕೊಂತೀವಿ. ನೋಡಿ ಇದು ಗೊತ್ತಿರಲಿ. ಈ ನೋಡಿ ಥರ್ಡ್ ಒನ್ ಇದರಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ನೋಡಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಎಲ್ಲಾ ಪವರ್ ಆಡಿತ್ತು, ಎಲ್ಲದನ್ನು ಕನ್ಸಿಡರ್ ಮಾಡಿದ್ವಿ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಒಂದು ಪವರ್ ಈವನ್ ಇತ್ತು, ಅದನ್ನ ಕನ್ಸಿಡರ್ ಮಾಡಿಲ್ಲ, ಹೌದಾ? ಉಳಿದಿರೋದನ್ನಷ್ಟೇ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನಾದ್ರು ಡಿನಾಮಿನೇಟರ್ ಅಲ್ಲಿ ಇತ್ತು ಅಂದ್ರೆ ಹೇಗ್ ಮಾಡಬೇಕು ಅಂತ ಹೇಳಿ. ಈಗ ನೋಡಿ ಈ ತರ ಏನಾದ್ರು ಇತ್ತು ಅನ್ಕೊಳ್ಳಿ, x - 1 × x - 2 ಡಿವೈಡೆಡ್ ಬೈ x - 3, ಹೌದಾ? x - 1 × x - 2 ಡಿವೈಡೆಡ್ ಬೈ x - 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅನ್ಕೊಳ್ಳಿ, ಹೌದಾ? ನೋಡಿ ಐಡಿಯಾ ಎಲ್ಲ ಸೇಮ್. ಇಲ್ಲಿ ಪವರ್ ಅಲ್ಲೆಲ್ಲ ಆಡ್ ನಂಬರ್ಸ್ ಇದೆ ತಾನೆ, ಅದಕ್ಕೆ ಆಡ್ ನಂಬರ್ಸ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಂಬರ್ ಲೈನ್ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನೋಡಿ x - 1 ನ 0 ಅನ್ಕೊಂಡೆ ಅಂದ್ರೆ x = 1 ಬರುತ್ತೆ. x - 2 ನ 0 ಬರ್ಕೊಂಡೆ ಅಂದ್ರೆ x = 2. x - 3 ನ 0 ಬರ್ಕೊಂತೀನಿ ಅಂದ್ರೆ x = 3, ಹೌದಾ? ಅದೇ ನೋಡಿ ಇಲ್ಲಿ ಟೋಟಲ್ 4 ಪಾರ್ಟ್ಸ್ ಆಗ್ತಿದೆ, ಹೌದಾ? ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಐಡಿಯಾ ಏನು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಯಾವ್ದಿರುತ್ತಲ್ಲ, x - 3 ಇದೆ, ಅದಕ್ಕೆ ಈ 3 ನ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ 3 ಕನ್ಸಿಡರ್ ಮಾಡ್ಬಿಟ್ವಿ ಅಂದ್ರೆ ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಅದಕ್ಕೆ ಇದೊಂದು ಬಿಡ್ತೀವಿ. ನೋಡಿ ಉಳಿದಿರೋದಕ್ಕೆ ಡೈರೆಕ್ಟ್ ಆಗಿ ವೇವ್ ಕರ್ವ್ ಮೆಥಡ್ ಅಪ್ಲೈ ಮಾಡ್ಕೊಂಡ್ವಿ ಅಂದ್ರೆ ಈಗ x ಗೆ 0 ಬರ್ಕೊಂಡೆ ಅನ್ಕೊಳ್ಳಿ. x ಗೆ 0 ಬರ್ಕೊಂಡೆ ಅಂದ್ರೆ ಅದೇನಾಗುತ್ತೆ 0 - 1 × 0 - 2 ಡಿವೈಡೆಡ್ ಬೈ 0 - 3 ಅಂದ್ರೆ 2/-3 ಆಗ್ಬಿಟ್ಟು -2/3 ಬರುತ್ತೆ. -2/3 ಅಂದ್ರೆ ನೆಗೆಟಿವ್. ಇಲ್ಲಿ 0 ಬರುತ್ತಲ್ಲ, ಅದಕ್ಕೆ ಇಲ್ಲಿ ನೆಗೆಟಿವ್ ಬರಿತೀವಿ. ನೆಕ್ಸ್ಟ್ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ, ಹೌದಾ? ಅದು ನೋಡಿ ಡೈರೆಕ್ಟ್ ಆಗಿ x ಬಿಲಾಂಗ್ಸ್ ಟು ಏನ್ ಬರೀಬಹುದು ಅಂದ್ರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ ಅಂದ್ರೆ ಪಾಸಿಟಿವ್ ಇರಬೇಕು. ಅದಕ್ಕೆ x ಬಿಲಾಂಗ್ಸ್ ಟು ಪಾಸಿಟಿವ್ ತಗೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ, ಆಯ್ತಲ್ಲ? x ಬಿಲಾಂಗ್ಸ್ ಟು ಪಾಸಿಟಿವ್ ತಗೋಬೇಕು. ಹಾಗಾದ್ರೆ ಇಲ್ಲಿ ಎಲ್ಲೆಲ್ಲಿ ಪಾಸಿಟಿವ್ ಇದೆ ನೋಡಿ 1, 2 ಇದೆ. ಅದಕ್ಕೆ ಇಲ್ಲಿ 1, 2 ಬರ್ಕೊಂತೀನಿ ಯೂನಿಯನ್. ನೋಡಿ ಇಂಪಾರ್ಟೆಂಟ್ ಏನ್ ಹೇಳಿದ್ವಿ, ಇಲ್ಲಿ 3 ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿ ಓಪನ್ ಇಂಟರ್ವಲ್ 3 to ಇನ್ಫಿನಿಟಿ ಬರ್ಕೊಂತೀವಿ ಅಷ್ಟೇ, ಆಯ್ತಲ್ಲ? ನೋಡಿ ಇದಕ್ಕೆ ಇಷ್ಟು ಬರುತ್ತೆ. ಅಲ್ಲಿ ಯಾಕೆ 3 ನ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಗೊತ್ತಾಗಬೇಕಲ್ಲಿ. ಈಸಿ ಇದೆ. ಯಾಕೆ 3 ನ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಹೌದಾ? ಅಲ್ಲಿ ಯಾಕೆ ನಾವು 3 ನ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ 3 ಅನ್ನೋದು ಡಿನಾಮಿನೇಟರ್ ಅಲ್ಲಿ ತಗೊಂಡಾಗ ಡಿನಾಮಿನೇಟರ್ 0 ಆಗ್ಬಿಡುತ್ತೆ, ಹೌದಾ? 3 - 3 ಆಗ್ಬಿಟ್ಟು 0 ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ಅಲ್ಲಿ, ಆಯ್ತಲ್ಲ? ಇಲ್ಲಿ ನೋಡಿ ಜಸ್ಟ್ ಇಷ್ಟು ಐಡಿಯಾ ಗೊತ್ತಿರಲಿ. ಇದನ್ನ ನಾವು ಡೊಮೈನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ, ಹೌದಾ? ನೆಕ್ಸ್ಟ್ ನೋಡಿ
ಈವನ್ ಮತ್ತೆ ಆಡ್ ಫಂಕ್ಷನ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ನೋಡಿ ಇದನ್ನು ನಾವು ಪಿ ಯು ಅಲ್ಲಿ ಓದ್ಕೊಂಡಿರಲ್ಲ, ಬಟ್ ಐಡಿಯಾ ಗೊತ್ತಿರಲಿ. ಈವನ್ ಫಂಕ್ಷನ್ ಅಂದ್ರೆ ಏನ್ ಬರ್ಕೊಂತೀವಿ ಅಂತೇಳಿ ಈಸಿ ಇದೆ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈವನ್ ಫಂಕ್ಷನ್, ದೆನ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಬೇಕು. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಇತ್ತು ಅನ್ಕೊಳ್ಳಿ. ಅವಾಗ ನಮಗಿಲ್ಲಿ ನಾವು ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂದ್ರೆ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಅವಾಗ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2ನೇ ಬರುತ್ತೆ ತಾನೆ, ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಯ್ತು ಅಂದ್ರೆ ಇದನ್ನ ಎಫ್ ಆಫ್ ಎಕ್ಸ್ ಬರೀಬೋದಲ್ಲ. ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಆಗ್ತಾ ಇದೆ. ದೇರ್ ಫೋರ್ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಈವನ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಅದಕ್ಕೆ ಈ ಕಂಡೀಷನ್ ಏನಾದ್ರೂ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ದೆನ್ ಫಂಕ್ಷನ್ ಇಸ್ ಕಾಲ್ಡ್ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ, ಅದಕ್ಕೆ ಇದು ಐಡಿಯಾ ಗೊತ್ತಿರಲಿ. ಇದು ನಾವು ಸೆಕೆಂಡ್ ಪಿ ಯು ಸಿ ಕ್ಯಾಲ್ಕುಲಸ್ ಅಲ್ಲೂ ಒಂದೆರಡು ಕಡೆ ಯೂಸ್ ಮಾಡ್ಕೊಂತೀವಿ, ಅದಕ್ಕೆ ಗೊತ್ತಿರ್ಬೇಕಿದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಸಿಮಿಲರ್ಲಿ ಆಡ್ ಫಂಕ್ಷನ್ ಅಂತ ಹೇಳಿದ್ರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಆಯ್ತು ಅಂದ್ರೆ ದೆನ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಅದು ಗೊತ್ತಿರ್ಬೇಕು ನೋಡಿ. ಅಂದ್ರೆ ಮೈನಸ್ ಹೊರಗೆ ಬರುತ್ತೆ ಅಂದ್ರೆ ಅದು ಫಂಕ್ಷನ್ಗೆ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ, ಹೌದಾ? ಇದು ನೋಡಿ, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈಗ ಜಸ್ಟ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಅಂತ ತಗೊಂಡೆ ಅನ್ಕೊಳ್ಳಿ. ಹಾಗಾದ್ರೆ ನಾವು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ ಎಕ್ಸ್. ನೋಡಿ, ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಅಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಎಕ್ಸ್. ಎರಡರಲ್ಲೂ ಮೈನಸ್ ಕಾಮನ್ ತಗೊಂಡ್ವಿ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಬಂತು, ಹೌದಾ? ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಬರೀಬೋದಲ್ಲ. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಾ ಇದೆ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್, ಆಯ್ತಲ್ಲ? ಈಗ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈವನ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಬೇಕು. ಆಡ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಗೊತ್ತಿರ್ಬೇಕು, ಹೌದಾ? ನೆಕ್ಸ್ಟ್ ಒಂದಿಷ್ಟು ರಿಸಲ್ಟ್ಸ್ ಬರಿತೀವಿ ನೋಡಿ. ಆ ರಿಸಲ್ಟ್ಸ್ ನೆಲ್ಲ ಯಾವ ತರ ನೆನ್ಪಿಟ್ಕೊಂಡಿರಿ ಅಂದ್ರೆ ಮೈನಸ್ ಇಂಟು ಪ್ಲಸ್ ಇದನ್ನ ನೆನ್ಪಿಟ್ಕೊಂಡಿದ್ರೆ ಬರುತ್ತೆ. ಹಂಗಾರೆ ನೋಡಿ, ನಾವು ಫಸ್ಟ್ ಒನ್ ಈವನ್ ಫಂಕ್ಷನ್ ಇಂಟು ಈವನ್ ಫಂಕ್ಷನ್. ನೋಡಿ, ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಈವನ್ ಫಂಕ್ಷನ್ ಬರುತ್ತೆ. ನೋಡಿ, ಈವನ್ ಫಂಕ್ಷನ್ ಅಂದ್ರೆ ಪ್ಲಸ್ ಅನ್ಕೊಳ್ಳಿ, ಆಡ್ ಫಂಕ್ಷನ್ ಅಂದ್ರೆ ಮೈನಸ್ ಅನ್ಕೊಳ್ಳಿ. ಅದನ್ನ ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು, ಆಯ್ತಲ್ಲ? ಮತ್ತೆ ಈವನ್ ನಂಬರ್ ಅನ್ಕೊಳಕ್ ಹೋಗ್ಬಿಡಿ, ತಪ್ಪಾಗ್ಬಿಡುತ್ತೆ. ಈವನ್ ಫಂಕ್ಷನ್ ಅದು, ಹೌದಾ? ಈ ನೋಡಿ ಸೆಕೆಂಡ್ ಒನ್. ಈಗ ಈವನ್ ಫಂಕ್ಷನ್ ಇಂಟು ಆಡ್ ಫಂಕ್ಷನ್ ಅಂದ್ರೆ ಯಾವ ತರ ನೆನ್ಪಿಡ್ಕೋಬೇಕಂದ್ರೆ ಈಗ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಆಡ್ ಅಂದ್ರೆ ಮೈನಸ್ ಅನ್ಕೊಳ್ಳಿ, ಈವನ್ ಅಂದ್ರೆ ಪ್ಲಸ್. ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತಾ ಇದೆ ನಮಗೆ ಮೈನಸ್ ಬರುತ್ತಾನೆ. ಅದಕ್ಕೆ ಇದೇನಾಗುತ್ತೆ ಅಂದ್ರೆ ಇದು ಆಡ್ ಫಂಕ್ಷನ್ ಬರುತ್ತೆ, ಆಯ್ತಲ್ಲ? ಅದಕ್ಕೆ ನೋಡಿ, ಈ ಐಡಿಯಾ ಕರೆಕ್ಟ್ ಆಗಿ ನಮಗೆ ಗೊತ್ತಿರಬೇಕು ಏನ್ ಮಾಡ್ಕೊಂತ ಇದೀವಿ ಅಂತೇಳಿ, ಆಯ್ತಲ್ಲ? ಅದಕ್ಕೆ ನೋಡಿ, ಈವನ್ ಫಂಕ್ಷನ್ ಅದು ಮತ್ತೆ ಈವನ್ ನಂಬರ್ ಅಲ್ಲ, ಅದು ಭಾರಿ ಇಂಪಾರ್ಟೆಂಟ್ ನಮಗೆ ಅಲ್ಲಿ. ಯಾಕಂದ್ರೆ ಈವನ್ ಇಂಟು ಆಡ್ ಮಾಡ್ಕೊಂಡ್ವಿ ಅಂದ್ರೂ ಆಡೇ ಬರುತ್ತೆ, ಸಾರಿ ಈವನ್ ಬಂದ್ಬಿಡುತ್ತೆ. ಯಾಕಂದ್ರೆ 2 ಇಂಟು 3 ಅಂದ್ರೆ ನೋಡಿ 6 ಆಗ್ಬಿಟ್ಟು ಈವನ್ ಆಗ್ಬಿಡುತ್ತಾನೆ. ಹಾಗಂತ ಹೇಳಿ ನಾವಲ್ಲಿ ಈವನ್ ಅಂತ ಬರೋದು ತಪ್ಪಾಗುತ್ತಲ್ಲಿ. ಅದಕ್ಕೆ ಅಲ್ಲಿ ಈವನ್ ಫಂಕ್ಷನ್ ಅದು. ಅದಕ್ಕೆ ಈವನ್ ಫಂಕ್ಷನ್ ಅಂದ್ರೆ ಪ್ಲಸ್ ಅನ್ಕೊಳ್ಳಿ, ಆಡ್ ಫಂಕ್ಷನ್ ಅಂದ್ರೆ ಮೈನಸ್ ಅನ್ಕೊಳ್ಳಿ ಅಷ್ಟೇ, ಹೌದಾ? ಅವಾಗ ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ ಬರುತ್ತೆ ತಾನೆ. ಅದಕ್ಕೆ ಅಲ್ಲಿ ಆಡ್ ಫಂಕ್ಷನ್ ಬರೀತಾ ಇದ್ವಿ.
ನೆಕ್ಸ್ಟ್ ನೋಡಿ ಥರ್ಡ್ ಒನ್. ನೋಡಿ ಹಾಗಾದ್ರೆ ಆಡ್ ಫಂಕ್ಷನ್ ಇಂಟು ಆಡ್ ಫಂಕ್ಷನ್ ಏನಾಗ್ಬೋದು ನೋಡಿ. ಆಡ್ ಅಂದ್ರೆ ಯಾವಾಗ್ಲೂ ಮೈನಸ್ ಅನ್ಕೋಬೇಕು ಅಂತ ಹೇಳಿದ್ವಿ. ಆಡ್ ಫಂಕ್ಷನ್ ಇಂಟು ಆಡ್ ಫಂಕ್ಷನ್ ಏನ್ ಬರೀಬಹುದು ನಾವು? ಹೌದಾ? ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ಬಿಡುತ್ತೆ. ಪ್ಲಸ್ ಅಂದ್ರೆ ಈವನ್ ಫಂಕ್ಷನ್ ಬರೀಬೋತಾನೆ. ಇದು ಇಂಪಾರ್ಟೆಂಟ್ ನಮಗೆ. ಈ ಐಡಿಯಾ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೋಬಹುದು. ಆಯ್ತಲ್ಲ? ಮತ್ ನೋಡಿ, ಎಲ್ಲಾ ಫಂಕ್ಷನ್ ಈವನ್ ಆಡ್ ಆಗ್ಲೇಬೇಕು ಅಂತ ಏನೂ ಇಲ್ಲ. ಒಂದೊಂದು ಫಂಕ್ಷನ್ ನೀದರ್ ಈವನ್ ನಾರ್ ಆಡ್ ಅಂತಾನೆ ಹೇಳ್ತೀವಿ. ಆಯ್ತಲ್ಲ? ನೀದರ್ ಈವನ್ ನಾರ್ ಆಡ್ ಗೊತ್ತಿರ್ಬೇಕು. ಅಂದ್ರೆ ಎಲ್ಲಾ ಫಂಕ್ಷನ್ ಈವನ್ ಆಡ್ ಆಗ್ಲೇಬೇಕು ಅಂತ ಏನೂ ಇಲ್ಲ. ಆಯ್ತಲ್ಲ? ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಇಷ್ಟು ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ, ಐಡಿಯಾ ಗೊತ್ತಿರಬೇಕು. ಡೊಮೈನ್ ಅಂಡ್ ರೇಂಜ್ ಆಫ್ ಇಂಪಾರ್ಟೆಂಟ್ ಫಂಕ್ಷನ್ಸ್. ಇಷ್ಟೊಂದು ಡೊಮೈನ್ ಮತ್ತೆ ರೇಂಜ್ ಗೊತ್ತಿರಲಿ. ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿ ಎಷ್ಟೊಂದು ಕಲ್ತ್ಕೊಂಡಿರ್ತೀವಿ. ಹೌದಾ? ಡೊಮೈನ್ ರೇಂಜು ಅದೇ ತರ ಇಲ್ಲೂ ಗೊತ್ತಿರ್ಬೇಕು ನೋಡಿ. ಫಸ್ಟ್ ಒಂದು ನೋಡಿ, ಇಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನೋಡಿ, ಪಾಲಿನಾಮಿಯಲ್ ಫಂಕ್ಷನ್ ಅಂದ್ರೆ ಈ ತರ ಏನಾದ್ರು ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎನ್ ಎಕ್ಸ್ ಪಾರ್ ಎನ್ ಪ್ಲಸ್ ಎ ಎನ್ ಮೈನಸ್ ಒನ್ ಎಕ್ಸ್ ಪಾರ್ ಎನ್ ಮೈನಸ್ ಒನ್ ಅಪ್ ಟು ಎ ಒನ್ ಎಕ್ಸ್ ಪ್ಲಸ್ ಎ ನಾಟ್. ಹೌದಾ? ಈ ತರ ಯಾವ್ದಾದ್ರು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಇತ್ತು ಅಂದ್ರೆ ಡೊಮೈನ್ ಯಾವಾಗ್ಲೂ ರಿಯಲ್ ನಂಬರೇ ಆಗುತ್ತೆ. ನೋಡಿ, ರೇಂಜ್ ಇಸ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅಂತ ಹೇಳ್ತೀವಿ. ರಿಯಲ್ ನಂಬರೇ ಆಗ್ಬೇಕು ಅಂತ ಏನೂ ಇಲ್ಲ. ಆಯ್ತಲ್ಲ? ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಇಸ್ ರಿಯಲ್ ನಂಬರ್ ಅಂತ ಪ್ರಿಂಟ್ ಆಗ್ಬಿಟ್ಟಿದೆ. ಇಲ್ಲಿ ಇದನ್ನ ಏನಂತ ಹೇಳ್ಬೇಕು ಅಂದ್ರೆ ನಮಗೆ ಸಬ್ಸೆಟ್ ಆಫ್ ರಿಯಲ್ ನಂಬರ್ ನಮಗೆ. ಪಾಲಿನಾಮಿಯಲ್ ಫಂಕ್ಷನ್ ಇಂದು ಆ ಡೊಮೈನ್ ನ ಏನ್ ಬರ್ಕೊಂತೀವಿ ಅಂದ್ರೆ, ಡೊಮೈನ್ ನೋಡಿ ಯಾವಾಗ್ಲೂ ರಿಯಲ್ ನಂಬರ್ ಆಗಿರುತ್ತೆ. ರೇಂಜ್ ಏನಾಗಿರುತ್ತೆ ಅಂದ್ರೆ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರುತ್ತೆ ಅಷ್ಟೇ. ಹೌದಾ? ನೋಡಿ, ಇದು ಗೊತ್ತಿರ್ಬೇಕಿದು, ಯಾವಾಗಲೂ ರಿಯಲ್ ನಂಬರೇ ಆಗ್ಬೇಕು ಅಂತ ಏನಿಲ್ಲ. ನೋಡಿ, ಸೆಕೆಂಡ್ ಒನ್ ಐಡೆಂಟಿಟಿ ಫಂಕ್ಷನ್. ಇದು ನೋಡಿ, ಇದನ್ನು ನಾವು ಫಸ್ಟ್ ಪಿ ಸಿ ಅಲ್ಲಿ ಕಲ್ತ್ಕೊಂಡಿರ್ತೀವಿ. ಇದ್ದು ಗ್ರಾಫ್ ಎಲ್ಲದೂ ಓದ್ಕೊಂಡಿರ್ತೀವಿ ನಾವು. ಜಸ್ಟ್ ಐಡಿಯಾ ಗೊತ್ತಿರಲಿ. ನೋಡಿ, ಐಡೆಂಟಿಟಿ ಫಂಕ್ಷನ್ ನಾವು ಐ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇಲ್ಲಿ ಅದನ್ನ ರಿಯಲ್ ವ್ಯಾಲ್ಯೂ ಫಂಕ್ಷನ್ ಅಂತ ಏನಾದ್ರು ಅನ್ಕೊಂಡ್ವಿ ಅಂದ್ರೆ ಡೊಮೈನ್ ರಿಯಲ್ ನಂಬರ್ ಆಗುತ್ತೆ, ರೇಂಜು ರಿಯಲ್ ನಂಬರ್ ಆಗಿರುತ್ತೆ. ಆರ್ ಡೊಮೈನ್ ಏನ್ ಇಳುತ್ತಲ್ಲ ಅದೇ ರೇಂಜ್ ಆಗಿರುತ್ತೆ. ನೋಡಿ, ಈ ತರ ನೆನ್ಪಿಟ್ಕೊಂಡಿರ್ಬೋದು. ಆರ್ ಡೊಮೈನ್ ಇಸ್ ಈಕ್ವಲ್ ಟು ಇಲ್ಲಿ ಏನಾಗಿರುತ್ತೆ ಅಂದ್ರೆ ರೇಂಜ್. ಯಾವಾಗ್ಲೂ ಯಾವ್ದಕ್ಕೆ ಅಂದ್ರೆ ಐಡೆಂಟಿಟಿ ಫಂಕ್ಷನ್ಗೆ. ಈಗ ಏನಾದ್ರು ಡೊಮೈನ್ ನಾನು ಎ ಅನ್ಕೊಂಡೆ ಅಂದ್ರೆ ರೇಂಜು ಏನೇ ಆಗಿರುತ್ತೆ. ಆಯ್ತಲ್ಲ? ಡೊಮೈನ್ ನಾನು ಏನಾದ್ರು ಎ ಅನ್ಕೊಂಡೆ ಅಂದ್ರೆ ರೇಂಜು ಎ ಆಗಿರುತ್ತೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಅದಕ್ಕೆ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕು. ಐಡೆಂಟಿಟಿ ಫಂಕ್ಷನ್ ಇಂದು ನೋಡಿ, ಇಲ್ಲಿ ನೋಟ್ ಅಂತ ಬರ್ಕೊಂಡಿರ್ತೀನಿ. ಅದನ್ನ ನೋಟ್ ಇಫ್ ಡೊಮೈನ್ ಆಫ್ ಐಡೆಂಟಿಟಿ ಫಂಕ್ಷನ್ ಈಸ್ ಎ ಆಗಿತ್ತು ಅಂದ್ರೆ ದೆನ್ ರೇಂಜ್ ಆಫ್ ಐಡೆಂಟಿಟಿ ಫಂಕ್ಷನ್ ಈಸ್ ಆಲ್ಸೋ ಎ. ಆಯ್ತಲ್ಲ? ಇದು ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಕಾನ್ಸ್ಟೆಂಟ್ ಫಂಕ್ಷನ್. ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಮಾಡ್ಕೊಂಡಿರ್ತೀವಿ. ಮತ್ತೆ ಇದು ಗ್ರಾಫ್ ಕಲ್ತ್ಕೊಂಡಿರ್ತೀವಿ ನಾವು. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ತಗೊಂತೀವಿ. ಹೌದಾ? ನೋಡಿ, ಡೊಮೈನ್ ಯಾವಾಗ್ಲೂ ಆರ್ ಆಗಿರುತ್ತೆ. ನೋಡಿ, ಅಂಡ್ ರೇಂಜ್ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಸೆಟ್ ಕಂಟೈನಿಂಗ್ ಕಾನ್ಸ್ಟೆಂಟ್. ಹೌದಾ?
ಅಂದ್ರೆ ಅಲ್ಲಿ ಕೆ ಇತ್ತು ಅಂದ್ರೆ ಕೆ. ಈಗ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇತ್ತು ಅಂದ್ರೆ ರೇಂಜ್ ಅಂತ ಹೇಳಿದ್ರೆ ಸೆಟ್ ಕಂಟೈನಿಂಗ್ ಓನ್ಲಿ ಒನ್ ಎಲಿಮೆಂಟ್ ದಟ್ ಈಸ್ 2 ಆಗಿರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇತ್ತು ಅಂದ್ರೆ ಸೆಟ್ ಕಂಟೈನಿಂಗ್ ಓನ್ಲಿ ಒನ್ ಎಲಿಮೆಂಟ್. ಅಂದ್ರೆ ರೇಂಜ್ ಆಫ್ ದ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಸಿಂಗಲ್ ಟರ್ನ್ ಸೆಟ್ ಆಗಿರುತ್ತೆ. ಆಯ್ತಲ್ಲ? ರೇಂಜ್ ಆಫ್ ದ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಸಿಂಗಲ್ ಟರ್ನ್ ಸೆಟ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದನ್ನು ಗೊತ್ತಿರಬೇಕು ನಮಗೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ರೆಸಿಪ್ರೋಕಲ್ ಫಂಕ್ಷನ್. ನೋಡಿ, ರೆಸಿಪ್ರೋಕಲ್ ಫಂಕ್ಷನ್ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಇಲ್ಲೂ ಡೊಮೈನ್ ಮತ್ತೆ ರೇಂಜ್ ಗೊತ್ತಿರ್ಬೇಕು ನಮಗೆ. ನೋಡಿ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಇದೆ ತಾನೆ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಇದೆ ಅಂದ್ರೆ ಡಿನಾಮಿನೇಟರ್ ಇಸ್ ನಾಟ್ ಈಕ್ವಲ್ ಟು 0 ಬರೀತೀವಲ್ಲ, ಅದಕ್ಕೆ ಇದ್ರದ್ದು ಡೊಮೈನ್ ಎಲ್ಲಾ ರಿಯಲ್ ನಂಬರ್ ಅದು 0 ಆಗಿರಬಾರ್ದು. ನೋಡಿ, ರೇಂಜ್ ಸೇಮ್ ಬರುತ್ತೆ, ರೇಂಜ್ ಅಷ್ಟೇ ಕಂಪ್ಲೀಟ್ ರಿಯಲ್ ನಂಬರ್ ಮತ್ತೆ 0 ಆಗಿರಲ್ಲ. ಹೌದಾ? ನೋಡಿ, ರೆಸಿಪ್ರೋಕಲ್ ಫಂಕ್ಷನ್ ಗೊತ್ತಿರಲಿ, ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಸಿಂಗ್ನಮ್ ಫಂಕ್ಷನ್. ನೋಡಿ, ಇದನ್ನು ನಾವು ಫಸ್ಟ್ ಪಿ ಯು ಸಿ ಕಲ್ತ್ಕೊಂಡಿರ್ತೀವಿ. ಈ ಫಂಕ್ಷನ್ ಯಾವ ತರ ಡಿಫೈನ್ ಮಾಡಿರ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಟೈಪ್ ಮಾಡ್ಕೊಂಡಿರ್ತೀವಿ. ಮಾಡ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0, 0 ಇಫ್ ಎಕ್ಸ್ ಈಕ್ವಲ್ ಟು 0, ಅಥವಾ ಇದನ್ನ 1 ಇಫ್ ಎಕ್ಸ್ ಗ್ರೇಟರ್ ದೆನ್ 0, 0 ಇಫ್ ಎಕ್ಸ್ ಈಕ್ವಲ್ ಟು 0, -1 ಇಫ್ ಎಕ್ಸ್ ಲೆಸ್ ದನ್ 0 ಅಂತಾನು ಹೇಳ್ತೀವಿ. ಹೌದಾ? ನೋಡಿ, ಡೊಮೈನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಡೊಮೈನ್ ಕಂಪ್ಲೀಟ್ ರಿಯಲ್ ನಂಬರ್ ಆಗಿರುತ್ತೆ. ಅದರ ರೇಂಜ್ ಕೇರ್ಫುಲ್ ಆಗಿ ಬರೀಬೇಕು. ರೇಂಜ್ ಈಸ್, ನೋಡಿ, ಇಲ್ಲಿ ಬರೀ ಮೂರೇ ವ್ಯಾಲ್ಯೂ ಬರುತ್ತೆ ತಾನೆ, -1, 0, 1 ಅಷ್ಟೇ ಬರುತ್ತೆ. ಅದಕ್ಕೆ ಇದ್ರದ್ದು ರೇಂಜ್ ಒಳಗು ಬರೀ ಮೂರೇ ವ್ಯಾಲ್ಯೂ ಬರುತ್ತೆ, ಒಂದು -1, 0 ಮತ್ತೆ 1. ಹೌದಾ? ನೋಡಿ, ಸಿಂಗ್ನಮ್ ಫಂಕ್ಷನ್ ಇಂಪಾರ್ಟೆಂಟ್, ಎಷ್ಟೊಂದ್ಸಲ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್ ಮಾಡ್ಯುಲಸ್ ಫಂಕ್ಷನ್. ನೋಡಿ, ಇದನ್ನು ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿರ್ತೀವಿ. ಹೌದಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ಮಾಡ್ ಎಕ್ಸ್ ನ ಆಕ್ಚುಲಿ ಈ ತರ ಬರ್ದಿರ್ತೀವಿ, ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, -x ಇಫ್ ಎಕ್ಸ್ ಲೆಸ್ ದೆನ್ 0. ಹೌದಾ? ನೋಡಿ, ಇದು ಮಾಡ್ಯುಲಸ್ ಫಂಕ್ಷನ್. ಇದ್ರದ್ದು ಗ್ರಾಫ್, ಡೊಮೈನ್ ಮತ್ತೆ ರೇಂಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಫಸ್ಟ್ ಪಿ ಯು ಸಿ ಅಲ್ಲಿ, ಗೊತ್ತಿರ್ಬೇಕು. ನೋಡಿ, ಡೊಮೈನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಇದ್ರದ್ದು ಆರ್ ಆಗುತ್ತೆ. ರೇಂಜ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಪಾಸಿಟಿವ್ ನಂಬರ್ ಆಗಿರುತ್ತೆ ಅಷ್ಟೇ. ಹೌದಾ? ಅಂದ್ರೆ ರೇಂಜ್ ಈಸ್ 0 to ಇನ್ಫಿನಿಟಿ ಈ ತರ ಆದ್ರೂ ಬರೀಬಹುದು, ಅಥವಾ ಇದನ್ನ ಆರ್ ಪ್ಲಸ್ ಯೂನಿಯನ್ 0 ಅಂತಾನು ಬರೀಬಹುದು. ಆಯ್ತಲ್ಲ? ಅಥವಾ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತಾನು ಹೇಳ್ಬೋದು. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ನೋಡಿ, ಇಲ್ಲಿ ಇದಾದ್ಮೇಲೆ ಇನ್ನೊಂದು ಯಾವ್ದು ಕಲ್ತಿರ್ತೀವಿ ಅಂದ್ರೆ ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿರ್ತೀವಿ, ಅದು ಗೊತ್ತಿರ್ಬೇಕು. ಹೌದಾ? ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಹೌದಾ? ಇದನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬಾಕ್ಸ್ ಎಕ್ಸ್ ಅಂತ ಬರ್ದಿರ್ತೀವಿ. ನೋಡಿ, ಇದು ಡೊಮೈನ್ ಯಾವಾಗ್ಲೂ ಕಂಪ್ಲೀಟ್ ರಿಯಲ್ ನಂಬರ್ ಆಗುತ್ತೆ. ರೇಂಜ್ ನ ಏನ್ ಬರ್ಕೊಂಡಿರ್ತೀವಿ ಅಂದ್ರೆ ಸೆಟ್ ಆಫ್ ಇಂಟೀಜರ್ಸ್ ಅಂತ ಬರ್ದಿರ್ತೀವಿ. ಹೌದಾ? ರೇಂಜ್ ಇಸ್ ಈಕ್ವಲ್ ಟು ಝೆಡ್ ಅಂತ ಬರ್ದಿರ್ತೀವಿ. ಅದಕ್ಕೆ ನೋಡಿ, ಇಂಪಾರ್ಟೆಂಟ್, ನಮಗೆ ಇದನ್ನು ಗೊತ್ತಿರ್ಬೇಕಿದು. ನೋಡಿ, ನೆಕ್ಸ್ಟ್ ಇರೋ ಫಂಕ್ಷನ್ಸ್ ಎಲ್ಲ ಇದೆ ಅಲ್ಲ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಲಾಗ್ ಫಂಕ್ಷನ್, ಸೈನ್ ಎಕ್ಸ್, ಇದೆಲ್ಲ ರೇರ್ ಯೂಸ್ ಆಗೋದು. ಬಟ್ ಐಡಿಯಾ ಗೊತ್ತಿರಲಿ, ಡೊಮೈನಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಏಳ್ತ್ ಒಂದು ನೋಡಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್. ಹೌದಾ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ನೋಡಿ, ಅಲ್ಲಿ ವೇರ್ ಏನ್ ಗ್ರೇಟರ್ ದನ್ 0 ಅನ್ಕೊಂಡ್ಬರ್ತೀವಿ, ಗೊತ್ತಿರ್ಬೇಕು.
ನೋಡಿ ಯಾವಾಗಲೂ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇಂದು ಡೊಮೈನ್ ಏನಾಗಿರುತ್ತೆ ಅಂದ್ರೆ ಕಂಪ್ಲೀಟ್ ರಿಯಲ್ ನಂಬರ್ ಬರುತ್ತೆ ಅಂಡ್ ರೇಂಜ್ ನೋಡಿ ರೇಂಜ್ ಈಸ್ ಆಲ್ವೇಸ್ ಪಾಸಿಟಿವ್. ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್ ಇರುತ್ತೆ, ಗೊತ್ತಿರಬೇಕು. ಅದು ಸೇಮ್ ಮಾಡ್ ಎಕ್ಸ್ ತರನೇ ಆಲ್ವೇಸ್ ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈಸ್ ಆರ್ ಪ್ಲಸ್ ಅಂತ ಬರಿತೀವಿ. ಆರ್ ಇದನ್ನ ಇನ್ನೊಂದು ಟೈಪ್ ಹೇಗೆ ಬರೀಬಹುದು ಅಂದ್ರೆ 0 to infinity. ನೋಡಿ ಮಾಡ್ ಎಕ್ಸ್ಗೂ ಇದಕ್ಕೂ ರೇಂಜ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಮಾಡ್ ಎಕ್ಸ್ ಅಲ್ಲಿ ಅದು 0 ಬರುತ್ತೆ, ಇದೊಳಗೆ 0 ಬರಲ್ಲ ಅಷ್ಟೇ, ಹೋಯ್ತಲ್ಲ. 0 ಎಕ್ಸ್ಕ್ಲೂಡ್ ಆಗಿರುತ್ತೆ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಹೋಯ್ತಲ್ಲ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ನೆಕ್ಸ್ಟ್ ನೋಡಿ 9th one, f of x is equal to log x. ನೋಡಿ ಲಾಗ್ ಎಕ್ಸ್ ಡಿಫೈನ್ ಆಗಬೇಕು ಅಂತ ಹೇಳಿರ್ತೀವಿ ನಾವು. ಜಸ್ಟ್ ಡೊಮೈನ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು, ಹೌದಾ? ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು ಅಂದ್ರೆ ನೋಡಿ ಲಾಗ್ ಎಕ್ಸ್ ಡಿಫೈನ್ ಆಗಬೇಕು ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಬೇಕು. ಹಾಗೆ ಡೊಮೈನ್ ಏನ್ ಬರೀತೀವಿ ಅಂದ್ರೆ 0 to infinity ಅಂತ ಹೇಳ್ತೀವಿ, ಅಥವಾ ಇದನ್ನ ಆರ್ ಪ್ಲಸ್ ಅಂತ ಹೇಳ್ಬೋದು. ನೋಡಿ ರೇಂಜ್ ಆಫ್ ಲಾಗ್ ಎಕ್ಸ್ ಏನ್ ಬೇಕಾದ್ರೂ ಆಗ್ಬೋದು, ಅಂದ್ರೆ ಪಾಸಿಟಿವ್ ಆದ್ರೂ ಬರ್ಬೋದು, ನೆಗೆಟಿವ್ ಆದ್ರೂ ಬರ್ಬೋದು, ಏನ್ ವ್ಯಾಲ್ಯೂ ಬೇಕಾದ್ರೂ ಬರ್ಬೋದು. ಅದಕ್ಕೆ ಕಂಪ್ಲೀಟ್ ರಿಯಲ್ ನಂಬರ್ಸ್ ಅಂತ ತಗೊಂತೀವಿ, ಹೋಯ್ತಲ್ಲ. ನೆಕ್ಸ್ಟ್ ನೋಡಿ ಡೊಮೈನ್ ಅಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಹೌದಾ? ಗೊತ್ತಿರ್ಬೇಕು. ಫಸ್ಟ್ ಪಿ ಯು ಸಿ ನಾವು ಟ್ರಿಗ್ನೋಮೆಟ್ರಿಕ್ ಕಲ್ತಿರ್ತೀವಲ್ಲ, ಅದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಸೈನ್ ಎಕ್ಸ್ ಇತ್ತು ಅನ್ಕೊಳ್ಳಿ. ಇದ್ರದ್ದು ಡೊಮೈನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕಂಪ್ಲೀಟ್ ರಿಯಲ್ ನಂಬರ್ ಆಗುತ್ತೆ. ಇದು ವ್ಯಾಲ್ಯೂ -1 to +1 ಬರುತ್ತೆ. ನೋಡಿ ಇದು ಗೊತ್ತಿರ್ಲಿ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯೂಸ್ ಮಾಡ್ಕೋತೀವಿ ನಾವು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂತ ಹೇಳಿ ಒಂದು ಚಾಪ್ಟರ್ ಬರುತ್ತೆ, ಅದ್ರಲ್ಲಿ ಇದು ಯೂಸ್ ಆಗುತ್ತೆ, ಇದು ಗೊತ್ತಿರ್ಬೇಕು. ಇಲ್ಲಿ ಡೊಮೈನ್ ಬರಿತಾ ಇದ್ದೀನಿ, ಇಲ್ಲಿ ರೇಂಜ್, ಹೌದಾ? ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದ ಎಲ್ಲದೂ ಗೊತ್ತಿರ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬರ್ಕೊಂಡಿ ಅಂದ್ರೆ ಆಂಗಲ್ ಏನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅದ್ರ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದ್ರೆ -1 to +1 ಇರುತ್ತೆ. 12th ಒಂದು ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಇಲ್ಲೂ ಆಂಗಲ್ ಏನ್ ಬೇಕಾದ್ರೂ ಆಗಿರ್ಬೋದು. ಟ್ಯಾನ್ ಎಕ್ಸ್ ಇನ್ ವ್ಯಾಲ್ಯೂ -∞ to +∞ ತನಕ ಏನ್ ಬೇಕಾದ್ರೂ ಬರ್ಬೋದು. ಅದಕ್ಕೆ ರೇಂಜ್ ಕಂಪ್ಲೀಟ್ ರಿಯಲ್ ನಂಬರ್ ಬರ್ಕೊಂತೀವಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಕಾಟ್ ಎಕ್ಸ್. ಇಲ್ಲೂ ಅಷ್ಟೇ ಆಂಗಲ್ ಏನ್ ಬೇಕಾದ್ರೂ ಆಗ್ಬೋದು, ಆಯ್ತಲ್ಲ. ಆದ್ರೆ ರೇಂಜ್ ಏನೇನಾಗುತ್ತೆ ಅಂದ್ರೆ ಇಲ್ಲಿ 6. ಆದ್ರೆ ನೋಡಿ ಟ್ಯಾನ್ ಮತ್ತೆ ಕಾಟ್ ಅಲ್ಲಿ ಸ್ವಲ್ಪ ಐಡಿಯಾ ಗೊತ್ತಿರ್ಲಿ, ಆಂಗಲ್ ನ ಸ್ವಲ್ಪ ರಿಮೂವ್ ಮಾಡ್ಕೊಂತೀವಿ, ನೋಡ್ಕೊಳ್ಳಿ. ಯಾಕೆ ಅಂದ್ರೆ ನಮಗೆ ಆಕ್ಚುಲಿ ಟ್ಯಾನ್ ಎಕ್ಸ್ ಅಂದ್ರೆ ಏನ್ ಗೊತ್ತಿರೋದು ಅಂದ್ರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ನೋಡಿ ಡಿನಾಮಿನೇಟರ್ ಅಲ್ಲಿ ಏನಾದ್ರು ಬಂತು ಅಂದ್ರೆ ಅದನ್ನ ನಾವು ನಾಟ್ ಈಕ್ವಲ್ ಟು 0 ಬರಿತೀವಿ. ಅಂದ್ರೆ ಕಾಸ್ ಎಕ್ಸ್ ಯಾವಾಗ 0 ಆಗುತ್ತೆ ಅಂದ್ರೆ ಕಾಸ್ ಆಡ್ ಮಲ್ಟಿಪಲ್ ಆಫ್ π/2 ಗೆ 0 ಆಗ್ಬಿಡುತ್ತೆ. ಯಾಕಂದ್ರೆ ಡಿನಾಮಿನೇಟರ್ 0 ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ಏನ್ ರಿಮೂವ್ ಮಾಡ್ತೀವಿ ಅಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 ನ ರಿಮೂವ್ ಮಾಡ್ತೀವಿ. ಅದೇ ತರ ನೋಡಿ ಕಾಟ್ ಅಂತ ಹೇಳಿದ್ರೆ ಕಾಸ್ ಬೈ ಸೈನ್ ಆಗುತ್ತೆ. ಸೈನ್ ಯಾವಾಗ 0 ಆಗುತ್ತೆ ಅಂದ್ರೆ nπ ಇದ್ದಾಗ 0 ಆಗುತ್ತೆ. ಅದಕ್ಕೆ r - nπ ಅಂತ ಬರಿತೀವಿ. ನೋಡಿ ಡಿನಾಮಿನೇಟರ್ ಕಾಸ್ ಇತ್ತು ಅಂದ್ರೆ ಮೈನಸ್ ಆಡ್ ಮಲ್ಟಿಪಲ್ ಆಫ್ π/2 ಬರಿಬೇಕು. ಡಿನಾಮಿನೇಟರ್ ಅಲ್ಲಿ ಸೈನ್ ಇತ್ತು ಅಂದ್ರೆ ಮೈನಸ್ ಮಲ್ಟಿಪಲ್ ಆಫ್ π ಬರಿಬೇಕು. ಹಾಗಾದ್ರೆ ನೋಡಿ ಈಗ ಸೇಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಎಕ್ಸ್ ಬರ್ಕೊಂಡೆ ಅಂದ್ರೆ ಸೀಕ್ಯಾಂಟ್ ಎಕ್ಸ್ ಅಂದ್ರೆ ಡಿನಾಮಿನೇಟರ್ ಕಾಸ್ ಬರುತ್ತೆ ತಾನೆ, ಅದಕ್ಕೆ ಅಲ್ಲ ಆರ್ ಮೈನಸ್ ಆಡ್ ಮಲ್ಟಿಪಲ್ ಆಫ್ π/2 ಬರಿತೀವಿ. ಅದೇ ತರ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕ್ಯಾಂಟ್ ಇತ್ತು ಅಂದ್ರೆ ಡಿನಾಮಿನೇಟರ್ ಸೈನ್ ಬರುತ್ತೆ, ಅದಕ್ಕೆ ಆರ್ ಮೈನಸ್ ಮಲ್ಟಿಪಲ್ ಆಫ್ π ಬರಿತೀವಿ, ಹೌದಾ? ನೋಡೋದಕ್ಕೆ ಇಷ್ಟು ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡಿ ಇದರದ್ದು ರೇಂಜ್ ಏನಾಗಿರುತ್ತೆ ಅಂದ್ರೆ ಕಾಸ್ ಎಕ್ಸ್ ಇಂದ ರೆಸಿಪ್ರೋಕಲ್ ಸೀಕೆಂಟ್ ಎಕ್ಸ್ ತಾನೆ, ಅದಕ್ಕೆ ರೆಸಿಪ್ರೋಕಲ್ ಮಾಡಿದಾಗ ಈ ವ್ಯಾಲ್ಯೂ ಬಿಟ್ಟು ಉಳಿದಿರೋದು ಬರ್ತಾ ಹೋಗುತ್ತೆ. ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1 ಬರುತ್ತೆ.
ಕೋಸಿಕೆಂಟ್ ಎಕ್ಸಿಗೂ ಅಷ್ಟೇ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1 ಬರುತ್ತೆ. ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ. ಇದು ಡೊಮೈನ್ ಅಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದು ಆಯ್ತಲ್ಲ. ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ನೋಡಿ ಇಲ್ಲಿದೆ. ಅದಾದ್ಮೇಲೆ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಆಕ್ಚುಲಿ ಅದು ಪಾಲಿನಾಮಿಯಲ್ ಫಂಕ್ಷನ್. ಅದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಹೌದಾ? ಆದ್ರೆ ಪವರ್ ಈವನ್ ಇದೆ. ಪವರ್ ಈವನ್ ಇದೆ ಅಂದ್ರೆ ಬರೀ ಪಾಸಿಟಿವ್ ಬರುತ್ತೆ ತಾನೆ. ಅದಕ್ಕೆ ಅಲ್ಲಿ ರೇಂಜ್ ಏನಾಗ್ಬಿಡುತ್ತೆ ಅಂದ್ರೆ 0 to ಇನ್ಫಿನಿಟಿ, ಹೌದಾ? ಮತ್ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಅಂತ ಪಾಲಿನಾಮಿಯಲ್ ಫಂಕ್ಷನ್ ಅಂದ್ರೆ ಕಂಪ್ಲೀಟ್ ರಿಯಲ್ ನಂಬರ್ ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ ಇದೊಂದು ಗೊತ್ತಿರಲಿ ಸಾಕು. 17 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್, ಹೌದಾ? ರೂಟ್ ಎಕ್ಸ್ ಇದೆ ಅಂದ್ರೆ ರೂಟ್ ಒಳಗಿದೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ 0 to ಇನ್ಫಿನಿಟಿ ಡೊಮೈನ್ ಬರುತ್ತೆ. ಮತ್ತೆ ರೂಟ್ ಆಫ್ ಪಾಸಿಟಿವ್ ನಂಬರ್ ಇಸ್ ಆಲ್ವೇಸ್ ಪಾಸಿಟಿವ್ ನಂಬರ್. ಅದಕ್ಕೆ ಇದ್ರದ್ದು ಏನಾಗುತ್ತೆ ಅಂದ್ರೆ 0 to ಇನ್ಫಿನಿಟಿನೇ ಬರುತ್ತೆ. ಅದಕ್ಕೆ ನೋಡಿ ಇಷ್ಟು ಐಡಿಯಾ ಗೊತ್ತಿಲ್ಲ ಇದು. ನೋಡಿ ನೆಕ್ಸ್ಟ್ ಹೈಪರ್ಬೋಲಿಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇದೆ. ನೋಡಿ ಹೈಪರ್ಬೋಲಿಕ್ ಫಂಕ್ಷನ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಒಂದನ್ನ ಡಿಫೈನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೈನರಿ ಆಪರೇಷನ್ ನ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಈಗ ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಇದೆ ಅಷ್ಟೇ. ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಒಂದು ಮಾಡ್ಕೊಂತೀನಿ ಅಷ್ಟೇ. ಅದಾದ್ಮೇಲೆ ಒಂದಿಷ್ಟು ಪಾಯಿಂಟ್ಸ್ ಇದಾವೆ, ಆ ಪಾಯಿಂಟ್ಸ್ ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೈನರಿ ಆಪರೇಷನ್ ತಗೊಂತೀವಿ. ಬೈನರಿ ಆಪರೇಷನ್ ಆದ ತಕ್ಷಣ ಪ್ರಾಬ್ಲಮ್ಸ್ ನ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಥ್ಯಾಂಕ್ ಯು.